ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ SLC ಸಂಕಲನಾತ್ಮಕ ಮೌಲ್ಯಮಾಪನ 1 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 1. ಅದರಲ್ಲಿ ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ಒಟ್ಟು 3 ಕ್ವಶನ್ ಇದೆ. ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ ಫಸ್ಟ್ ಮೇನಲ್ಲಿ ಬರುತ್ತೆ. ಫಸ್ಟ್ ಕ್ವಶನ್, ವಿದ್ಯುತ್ ವಿಭವಾಂತರದ SI ಏಕಮಾನ. ಆಪ್ಷನ್ ಎ ಆಂಪೇರ್, ಆಪ್ಷನ್ ಬಿ ವೋಲ್ಟ್, ಆಪ್ಷನ್ ಸಿ ಓಮ್, ಆಪ್ಷನ್ ಡಿ ಕೂಲಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೋಲ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಒಂದನೇ ಮೇನಲ್ಲಿ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವೋಲ್ಟ್ ಆಗಿದೆ. ಇನ್ನು 2ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ತೋರು ಬೆರಳು ಸೂಚಿಸುವುದೇನೆಂದರೆ, ತೋರು ಬೆರಳು ಏನು ಸೂಚಿಸುತ್ತೆ ಅಂತ. ಆಪ್ಷನ್ ಎ ಕಾಂತಕ್ಷೇತ್ರ, ಆಪ್ಷನ್ ಬಿ ವಿದ್ಯುತ್ ಪ್ರವಾಹ, ಆಪ್ಷನ್ ಸಿ ಚಲನೆ, ಆಪ್ಷನ್ ಡಿ ವಿಭವಾಂತರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂತಕ್ಷೇತ್ರ ಆಗಿದೆ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆಗೆ ಆಪ್ಷನ್ ಎ ಕಾಂತಕ್ಷೇತ್ರ ಆಗಿದೆ. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನ ರೋಧಕಗಳ ಜೋಡಣೆಗಳಲ್ಲಿ 13.5 ಓಮ್ರಷ್ಟು ಒಟ್ಟು ರೋಧ ಕೊಡುವ ಸಂಯೋಜನೆ ಎಂದರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಇನ್ನು 3rd ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇ ಪ್ರಶ್ನೆ, ವಾಹಕವೊಂದರ ಅಡ್ಡಕೊಯ್ತವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕಾರಣ ಕೊಡಿ. ವಾಹಕವೊಂದರ ಅಡ್ಡಕೊಯ್ತ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಯಾಕೆ ನೇರ ಅನುಪಾತದಲ್ಲಿರುತ್ತೆ ಅನ್ನೋದಕ್ಕೆ ರೀಸನನ್ನು ಬರೀಬೇಕು. ಇಲ್ಲಿ 2ನೇ ಮೇನಲ್ಲಿ 3 ಪ್ರಶ್ನೆ ಇರುತ್ತೆ. ಪ್ರತಿ ಒಂದು ಪ್ರಶ್ನೆಗೂ 1 ಅಂಕ, ಟೋಟಲ್ 3 ಅಂಕ 2ನೇ ಮೇನಿಂದ ಸಿಗುತ್ತೆ. ಹಾಗಾದರೆ 4ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. ಏಕೆಂದರೆ ವಾಹಕದ ಅಡ್ಡಕೊಯ್ತವು ಹೆಚ್ಚಿದಂತೆಲ್ಲ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಹೆಚ್ಚುತ್ತದೆ. ಅಂದರೆ ವಾಹಕದ ಅಡ್ಡಕೊಯ್ತ ಹೆಚ್ಚಾದಂತೆ ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹನು ಹೆಚ್ಚುತ್ತದೆ. ಆ ಕಾರಣಕ್ಕಾಗಿ ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 5ನೇ ಪ್ರಶ್ನೆ, ವೃತ್ತಾಕಾರದ ವಾಹಕದ ಸುರುಳಿಯು 10 ಸುತ್ತುಗಳನ್ನು ಹೊಂದಿದ್ದರೆ ಅದರ ಕಾಂತಕ್ಷೇತ್ರವು ಸುರುಳಿಯ ಒಂದು ಸುತ್ತಿನಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ 10ರಷ್ಟು ಅಧಿಕವಾಗಿರುತ್ತದೆ. ಕಾರಣ ಕೊಡಿ. ಯಾಕೆ ಇದಕ್ಕೆ ರೀಸನ್ ಏನಪ್ಪ ಅಂದರೆ 5ನೇ ಪ್ರಶ್ನೆಗೆ ಉತ್ತರ ವಿದ್ಯುತ್ ಕಾಂತೀಯ ಪ್ರೇರಣೆ. ವಿದ್ಯುತ್ ಕಾಂತೀಯ ಪ್ರೇರಣೆಯಿಂದ ಆ ರೀತಿ ಆಗುತ್ತದೆ. 6ನೇ ಪ್ರಶ್ನೆ, 220 ವೋಲ್ಟ್ ವಿಭವಾಂತರ ಮತ್ತು 5 ಆಂಪೇರ್ ರೇಟಿಂಗ್ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಜರ್ ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಅಂತ ಇದೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ ಜೋಡಿಸಬಾರದು. ಯಾಕೆ ಜೋಡಿಸಬಾರದು ಅಂದರೆ, ಏಕೆಂದರೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ಗೀಜರ್ಗೆ 5 ಆಂಪೇರ್ಗಿಂತ ಅಧಿಕ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಅಂದರೆ ಇದಕ್ಕಿಂತ ಜಾಸ್ತಿ ವಿದ್ಯುತ್ ಇತ್ತು ಅಂದರೆ 2 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಬಳಸಬೇಕು. ಅದಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನು ಬಳಸಬಾರ್ದು ಅಂತ ಹೇಳಿದ್ದಾರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ 3rd ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 2 ಪ್ರಶ್ನೆ, 2 ಅಂಕ, ಟೋಟಲ್ 4 ಅಂಕ 3rd ಮೇನಿಂದ ಸಿಗುತ್ತೆ. 7ನೇ ಪ್ರಶ್ನೆ ಏನಿದೆ, ರೋಧಕಗಳ ಸಮಾಂತರ ಸಂಯೋಜನೆಯನ್ನು ತೋರಿಸುವ ಒಂದು ವಿದ್ಯುನ್ಮಂಡಲದ ಚಿತ್ರವನ್ನು ಬರೆಯಿರಿ. ಸಮಾಂತರ ಸಂಯೋಜನೆಯನ್ನು ತೋರಿಸ್ತಕ್ಕಂಥ ವಿದ್ಯುನ್ಮಂಡಲದ ಚಿತ್ರವನ್ನು ಬರೀಬೇಕು. ಚಿತ್ರ ಈ ರೀತಿ ಇದೆ. 7ನೇ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಸಮಾಂತರ ಜೋಡಣೆ R1, R2, R3. ಇದು ವೋಲ್ಟೇಜ್. ಇದನ್ನು ಬ್ಯಾಟ್ರಿಗೆ ಆಂಪೇರಿಗೆ ಏನು ಮಾಡಿದೆ ಜೋಡಿಸಲಾಗಿದೆ. ಕರೆಂಟು ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ. ಪಾಸಿಟಿವ್ ಟು ನೆಗೆಟಿವ್, ಇದು ವೋಲ್ಟ್. ಇದು ಸಮಾಂತರ ಜೋಡಣೆ ಹೊಂದಿರತಕ್ಕಂತಹ ವಿದ್ಯುನ್ಮಂಡಲದ ರೇಖಾಚಿತ್ರ ಆಗಿದೆ ವಿದ್ಯಾರ್ಥಿಗಳೇ. ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 8ನೇ ಪ್ರಶ್ನೆಗೆ ಬರೋಣ. ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರವನ್ನು ಬರೆಯಿರಿ ಅಂತ. ವಿದ್ಯುತ್ ಪ್ರವಾಹವಿರುವ ನೇರ ವಾಹಕದ ತಂತಿಯ ಸುತ್ತ
ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರವನ್ನು ಬರೆಯಿರಿ ಅಂತಿದೆ. ಸೊ 8ನೇ ಪ್ರಶ್ನೆಗೆ ಚಿತ್ರ ಈ ರೀತಿ ಇದೆ. ಸೊ ಈ ಚಿತ್ರವನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ದಿಕ್ಸೂಚಿ ಇದೆ. ಸೊ ಇಲ್ಲಿ ಕಾಂತೀಯ ಬಲರೇಖೆಗಳಿದೆ. ಸೊ ಇದ್ರ ಮೂಲಕ ನಾವು ವಿದ್ಯುತ್ತನ್ನು ಹರಿಸಿದಾಗ ಕಾಂತೀಯ ಬಲರೇಖೆಗಳು ಏನಾಗುತ್ತೆ ಸೊ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಚಿತ್ರ ಇದು ಆಗಿದೆ ವಿದ್ಯಾರ್ಥಿಗಳೇ. ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 9ನೇ ಪ್ರಶ್ನೆ ಬರೋಣ. ಸೊ 4ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 9ನೇ ಕ್ವಶನ್ನು 25 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 5 ಓಮ್ ರೋಧವನ್ನು ಹೊಂದಿರುವ ಒಂದು ವಾಹಕವನ್ನು 5 ವೋಲ್ಟ್ ಶುಷ್ಕ ಕೋಶಕ್ಕೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಿದೆ. 1. ಮಂಡಲದ ಒಟ್ಟು ರೋಧ. 2. ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. 3. ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಅಂತ ಇದೆ. ಸೊ 9ನೇ ಕ್ವಶನಲ್ಲಿ 3 ಸಬ್ ಕ್ವಶನ್ ಇದೆ. ಪ್ರತಿಯೊಂದು ಕ್ವಶನಿಗೂ ಒಂದೊಂದು ಅಂಕ, ಟೋಟಲ್ 3 ಅಂಕ ಸಿಗುತ್ತೆ. ಹಾಗೆ ಅಥವಾ ಅಂತ ಇದೆ. 2 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 50 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. 2 ಓಮ್ ರೋಧದಿಂದ 1 ಸೆಕೆಂಡಿಗೆ 50 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕು. ಈಗ ನಾವು 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ ಫಸ್ಟ್ ಮಂಡಲದ ರೋಧ ಇದೆ. ಸೊ R1 25 ಓಮ್, R2 5 ಓಮ್ ಇದೆ. ಸೊ ಅದರಲ್ಲಿ ಒಂದೇದು ಹೆಂಗೆ ಕೇಳಿದ್ರೆ ವೋಲ್ಟ್ 5 ವೋಲ್ಟ್ ಇದೆ. ಮಂಡಲದ ಒಟ್ಟು ರೋಧ ಎಷ್ಟಿದೆ ಅಂತ ಕೇಳ್ತಾರೆ. ಸೊ R1 ಮತ್ತು R2 ಕೂಡಿಸ್ಬೇಕು. RS R1 + R2. ಸೊ 25 ಓಮ್ + 5 ಓಮ್ 30 ಓಮ್ ಆಗುತ್ತೆ. ಅಂದರೆ 1ನೇ ಪ್ರಶ್ನೆಗೆ ಉತ್ತರ 30 ಓಮ್. ಇನ್ನು 2ನೇದು ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಷ್ಟು ಹರಿಯುತ್ತೆ ಮಂಡಲದಲ್ಲಿ ಅಂತ. ಸೊ V IR, I V/R ಆಗುತ್ತೆ. ಸೊ V ಅಂದರೆ 5, R ಅಂದರೆ 30. ಸೊ 1/6 ಆಗುತ್ತೆ. ದಟ್ ಈಸ್ = 0.17 ಆಂಪಿಯರ್ ಆಗುತ್ತೆ. ಇದು 2ನೇ ಪ್ರಶ್ನೆಗೆ ಉತ್ತರ. ಹಾಗೆ 3ನೇ ಪ್ರಶ್ನೆಗೆ ಬರೋಣ. ವಿದ್ಯುತ್ ದೀಪದ ತುದಿಗಳ ನಡುವಿನ ವಿಭವಾಂತರ. ಸೊ ವಿದ್ಯುತ್ ದೀಪದ ತುದಿಗಳ ನಡುವಿನ ವಿಭವಾಂತರ ಎಷ್ಟಿದೆ ಅಂತ ಕಂಡುಹಿಡಬೇಕು. ಫಸ್ಟ್ V1 IR1. ಸೊ I ಅಂದರೆ 0.17 ಕಂಡುಹಿಡಿದ್ವಿ 2ರಲ್ಲಿ. ಇಂಟು R1 ಅಂದರೆ 25. ಇವೆರಡನ್ನು ಗುಣಾಕಾರ ಮಾಡಿದಾಗ 4.175 ವೋಲ್ಟೇಜ್ ಆಗುತ್ತೆ. ಹಾಗೆ ವಿದ್ಯುತ್ ವಾಹಕದ ತುದಿಗಳ ನಡುವಿನ ವಿಭವಾಂತರ ಇನ್ನೊಂದಿದೆ V2. V2 I × R2. ದಟ್ ಈಸ್ = 0.17 × 5 0.835 ವೋಲ್ಟ್ ಆಗುತ್ತೆ. ಸೊ ವಿದ್ಯುತ್ ದೀಪ ಮತ್ತು ವಿದ್ಯುತ್ ವಾಹಕದ ತುದಿಗಳ ನಡುವಿನ ವಿಭವಾಂತರ ಏನಾಗುತ್ತೆ. V V1 + V2. V1 ಮತ್ತು V2ನ ಕೂಡಿಸ್ಬೇಕು. 4.175 + 0.835 ದಟ್ ಈಸ್ = 6.1 ಆಂಪಿಯರ್. ದಟ್ ಈಸ್ ನಿಯರ್ಲಿ = 6 ಆಂಪಿಯರ್ ಆಗುತ್ತೆ. ಸೊ ಇದು 9ನೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಸೊ ಇದರಲ್ಲಿ ಅಥವಾ ಅಂತ ಒಂದು ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರವನ್ನು ನೋಡೋಣ. ಅಥವಾ ಅಂತ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ. ಸೊ ಇಲ್ಲಿ ಕೊಟ್ಟಿದ್ದಾರೆ ಪವರ್ ಹೆಚ್ಚು 50 ಜೌಲ್ ಇದೆ. ರೆಸಿಸ್ಟೆನ್ಸ್ ರೋಧ R 2 ಓಮ್ ಇದೆ. ಟೈಮ್ 1 ಸೆಕೆಂಡ್ ಇದೆ. ಸೊ V ಕಂಡುಹಿಡಬೇಕು. ರೋಧಕಗಳ ನಡುವಿನ ವಿದ್ಯುತ್ ಪ್ರವಾಹ I ಕಂಡುಹಿಡಬೇಕು. I √h/RT. I √h/RT ಫಾರ್ಮುಲಾ ಇದೆ. ಸೊ I √h ಅಂದರೆ 50 ಜೌಲ್, R ಅಂದರೆ 2 ಓಮ್, ಇಂಟು T ಅಂದರೆ 1 ಸೆಕೆಂಡ್. ಸೊ 50/2 ಅಂದರೆ √25 ಅಂದರೆ 5 ಆಂಪರ್ ಆಗುತ್ತೆ. ಸೊ ಕರೆಂಟು 5 ಆಂಪರ್ ಆದರೆ ರೋಧಕಗಳ ನಡುವಿನ ವಿಭವಾಂತರ V ಎಷ್ಟಾಗುತ್ತೆ. ಸೊ V IR. ದಟ್ ಈಸ್ I ಅಂದರೆ 5, R ಅಂದರೆ 2. ಸೊ 5 10 ವೋಲ್ಟ್ ಆಗುತ್ತೆ. ಸೊ ಇದು 9ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 10ನೇ ಪ್ರಶ್ನೆಗೆ ಬರೋಣ. ಗೃಹ ವಿದ್ಯುತ್ ಮಂಡಲದಲ್ಲಿ ಎ ಓವರ್ಲೋಡ್ ಉಂಟಾಗಲು ಕಾರಣಗಳೇನು. ಬಿ 15 ಆಂಪಿಯರ್ ಮತ್ತು 5 ಆಂಪಿಯರ್ ವಿದ್ಯುತ್ ಮಂಡಲದ ಅವಶ್ಯಕತೆ ಏನು. ಸೊ ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಯಾಕಾಗುತ್ತೆ, 15 ಆಂಪಿಯರ್ ಮತ್ತು 5 ಆಂಪಿಯರ್ ವಿದ್ಯುತ್ ಮಂಡಲವನ್ನು ಏಕೆ ಹಾಕಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡೋಣ. ಸೊ 10ನೇ ಪ್ರಶ್ನೆಗೆ ಎ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳು. ಸೊ 1ನೇದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ, ಸಜೀವ ತಂತಿ ತಟಸ್ಥ ತಂತಿಗಳು ಎರಡು ಸೇರಿದಾಗ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿದ್ದರೆ, ಹಲವಾರು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಇದಿಷ್ಟು ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣವೇನು ಅಂತ. ಸೊ ವಿದ್ಯುತ್ ಸಾಮರ್ಥ್ಯಗಳನ್ನು 15A ಮತ್ತು 5A ಯಾಕೆ ಬಳಸಬೇಕು ಅಂತ ಕೇಳಿದರೆ, ಸೊ ಅದಕ್ಕೆ ಏಕೆಂದರೆ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯುತ್ ಉಪಕರಣಗಳು
ಕಾರ್ಯನಿರ್ವಹಿಸಲು ವಿಭಿನ್ನವಾದ ವಿದ್ಯುತ್ ಪ್ರವಾಹದ ಅಗತ್ಯವಿರುತ್ತದೆ. ಹೆಚ್ಚು ಸಾಮರ್ಥ್ಯ ಇದ್ದರೆ ಅದಕ್ಕೆ ಹೆಚ್ಚು ವೋಲ್ಟೇಜ್ ಬೇಕಾಗುತ್ತೆ, ಕಡಿಮೆ ಸಾಮರ್ಥ್ಯ ಇದ್ದರೆ ಅದಕ್ಕೆ ಕಡಿಮೆ ವೋಲ್ಟೇಜ್ ಬೇಕಾಗಿರುತ್ತೆ. ಹಾಗಾಗಿ 15 ಆಂಪಿಯರು ಮತ್ತು 5 ಆಂಪಿಯರ್ಗಳನ್ನು ಬಳಸ್ತಾರೆ. ಇನ್ನು 11ನೇ ಪ್ರಶ್ನೆಗೆ ಬರೋಣ. 11ನೇ ಪ್ರಶ್ನೆ. ಸೊ ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹವು ಬೇರೆ ಬೇರೆಯಾಗಿರುತ್ತದೆ ಎಂಬುದನ್ನು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಬೇರೆ ಬೇರೆ ವಸ್ತುಗಳಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಯಾಕಾಗಿರುತ್ತೆ ಅದನ್ನು ಚಟುವಟಿಕೆ ಮೂಲಕ ವಿವರಣೆಯನ್ನು ನೀಡಬೇಕಾಗುತ್ತೆ. ಸೊ ಇಲ್ಲಿ 9, 10, 11 ಈ 3 ಕ್ವಶನ್ 3 ಅಂಕದ್ದು 3 ಇದೆ. ಸೊ ಟೋಟಲ್ 9 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ನೋಡೋಣ. 11ನೇ ಪ್ರಶ್ನೆಗೆ ಸರಳ ವಿದ್ಯುತ್ ಮಂಡಲ ರಚಿಸಿ ಸ್ವಿಚ್ನ ಬದಲಾಗಿ ವಿಭಿನ್ನ ವಸ್ತುಗಳನ್ನು ಸರ್ಕ್ಯೂಟ್ನಲ್ಲಿ ಇರಿಸುವ ಮೂಲಕ ಪರೀಕ್ಷೆ ಮಾಡಬೇಕು. ಸೊ ಬಲ್ಬ್ ಬೆಳಗಿದರೆ ವಸ್ತು ವಾಹಕವಾಗಿದೆ ಅಂತ. ಉದಾಹರಣೆಗೆ ಲೋಹದ ಚಮಚ, ಕಾಗದದ ಕ್ಲಿಪ್. ಸೊ ಇಲ್ಲಿ ಬಲ್ಬ್ ಬೆಳಗಿದರೆ ಅದು ವಾಹಕವಾಗಿದೆ ಅಂತ. ಬಲ್ಬ್ ಬೆಳಗದಿದ್ದರೆ ವಸ್ತುವು ಅವಾಹಕವಾಗಿದೆ ಅಂತ. ಉದಾಹರಣೆಗೆ ಪ್ಲಾಸ್ಟಿಕ್ ಆಡಳಿತಗಾರ, ರಬ್ಬರ್ ಬ್ಯಾಂಡ್, ಮರದ ತುಂಡು. ಸೊ ಇವುಗಳ ಮೂಲಕ ವಿದ್ಯುತ್ ಹರಿಯಲ್ಲ, ಹಾಗಾಗಿ ಅವಾಗ ಆಗುತ್ತೆ. ಇದರ ಮೂಲಕ ವಿದ್ಯುತ್ ಹರಿಯುತ್ತೆ, ಹಾಗಾಗಿ ಇದು ವಾಹಕ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಕೆಲವು ವಸ್ತುಗಳು ಅವುಗಳ ಮೂಲಕ ಸುಲಭವಾಗಿ ವಿದ್ಯುತ್ ಶಕ್ತಿಯನ್ನು ಹರಿಯುವಂತೆ ಮಾಡುತ್ತದೆ, ಆದರೆ ಕೆಲವು ವಸ್ತುಗಳು ವಿದ್ಯುತ್ ಹರಿಯಲು ತಡೆಯುತ್ತವೆ ಎಂದು ಇದು ತೋರಿಸುತ್ತದೆ. ಸೊ ಈ ಚಟುವಟಿಕೆ ಮೂಲಕ ಇದನ್ನು ನಾವು ಉತ್ತರವನ್ನು ಬರೀಬಹುದು. ಸೊ ಇನ್ನು 12ನೇ ಪ್ರಶ್ನೆಗೆ ಬರೋಣ. ಸೊ 12ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ 5th ಮೇನಲ್ಲಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಸೊ 2 ಪ್ರಶ್ನೆಗಳಿದೆ. ಒಂದು ಪ್ರಶ್ನೆಗೆ 4 ಅಂಕ, ಟೋಟಲ್ 8 ಅಂಕ ಈ ಮೇನಿಂದ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ 12ನೇ ಪ್ರಶ್ನೆ. ಸೊ ಇದರಲ್ಲಿ 2 ಕ್ವಶನ್ ಇದೆ, 13ರಲ್ಲಿ ಒಂದೇ ಕ್ವಶನ್ ಇದೆ, ಆಪ್ಷನ್ ಎ ಬಿ ಇದೆ, 2 ಸಬ್ ಕ್ವಶನ್ಸ್ ಇದೆ. ಸೊ 12ರಲ್ಲಿ ಏನಿದೆ ಅಂತ ಕ್ವಶನ್ ನೋಡೋಣ. ಒಂದು ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ಉಪಯೋಗಿಸಿಕೊಂಡು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಚಿತ್ರಿಸುವ ಚಟುವಟಿಕೆಯನ್ನು ವಿವರಿಸಿ. ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ ಅಂತ ಇದೆ. ಸೊ ಇದು ಫಾರ್ಮರ್ ಕ್ವಶನ್. ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ನಿರ್ಧರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ವಾಹಕದ ಮೇಲಿನ ಬಲದ ದಿಕ್ಕನ್ನು ಕಂಡುಹಿಡಿಯಲು ಸಹಾಯಕವಾದ ನಿಯಮವನ್ನು ವಿವರಿಸಿ ಅಂತ ಇದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇವಾಗ 12ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಫಸ್ಟ್ ಕ್ವಶನಿಗೆ ಏನಿದೆ ಅಂತ. ಸೊ 5th ಮೇನಲ್ಲಿ 12ನೇ ಪ್ರಶ್ನೆಗೆ ಉತ್ತರ. ಒಂದನೇದು, ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಡ್ರಾಯಿಂಗ್ ಹಾಳೆಗೆ ಬಂಧಿಸಿದ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನಿರಿಸಿ ದಂಡಕಾಂತದ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಬೇಕು. ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನಿರಿಸಿ ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು. ಸೊ ಚಟುವಟಿಕೆ ಮೂಲಕ ಬರೀಬೇಕು, ಹಾಗಾಗಿ ಆನ್ಸರ್ನ ಈ ರೀತಿ ಬರೆದಿದೆ. ನೆಕ್ಸ್ಟ್, ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು. ಕಾಂತೀಯ ಬಲರೇಖೆಗಳ ಲಕ್ಷಣಗಳೇನಿದೆ? ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳು ದಟ್ಟವಾಗಿರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಸೊ ಇದು ಕಾಂತೀಯ ಬಲರೇಖೆಗಳ ಲಕ್ಷಣಗಳಾಗಿದೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ಅಥವಾ ಪ್ರಶ್ನೆ ಇದೆ, ಅಥವಾ ಪ್ರಶ್ನೆಗೆ ಉತ್ತರ ನೋಡೋಣ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತಿಳಿಯಲು ಸ್ಟ್ಯಾಂಡಿಂಗ್ ತಾಮ್ರದ ತಂತಿಯನ್ನು ಲಗತ್ತಿಸಿ. ಸ್ಟ್ಯಾಂಡ್ಗೆ ತಾಮ್ರದ ತಂತಿಯನ್ನು ಲಗತ್ತಿಸಿ. ತಂತಿಯ ಕೆಳಗೆ ಬಾರ್ ಮ್ಯಾಗ್ನೆಟ್ ಇರಿಸಿ. ಸ್ವಿಚ್ನೊಂದಿಗೆ ಬ್ಯಾಟರಿಗೆ ತಂತಿಯನ್ನು ಸಂಪರ್ಕಿಸಿ. ಸ್ವಿಚ್ ಆನ್ ಮಾಡಿ ತಂತಿ ಚಲಿಸುತ್ತದೆ. ಇದರಿಂದ ಅಯಸ್ಕಾಂತೀಯ ಕ್ಷೇತ್ರವು ತಂತಿಯಲ್ಲಿನ ಪ್ರವಾಹವನ್ನು ತಳ್ಳುವುದರಿಂದ ಇದು ಸಂಭವಿಸುತ್ತದೆ. ಹಾಗೆ ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹೆಬ್ಬೆರಳು ವಾಹಕದ
ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಸೊ ಇದು ಫ್ಲೆಮಿಂಗ್ನ ಎಡಗೈ ನಿಯಮ ಆಗಿದೆ. ಸೊ ಇದು 12ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ 13ನೇ ಪ್ರಶ್ನೆ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎ, ಬಿ ಮತ್ತು ಸಿ ವಸ್ತುಗಳ ರೋಧಶೀಲತೆಯನ್ನು ನೀಡಲಾಗಿದೆ. ಇವುಗಳಲ್ಲಿ ಯಾವುದನ್ನು ವಾಹಕವಾಗಿ ಮತ್ತು ಯಾವುದನ್ನು ಅವಾಹಕವಾಗಿ ಬಳಸಬಹುದು? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಎ 2.63 × 10⁻⁸ ಓಮ್ ಮೀಟರ್, ಬಿ 1.62 × 10⁻⁸ ಓಮ್ ಮೀಟರ್, ಸಿ 10⁻12 ಓಮ್ ಮೀಟರ್. ಬಿ ತಾಪನ ಘಟಕಗಳು ಕೆಂಪಾಗಿ ಉರಿಯುವಂತೆ ವಿದ್ಯುತ್ ಹೀಟರ್ನ ಸುರುಳಿಯು ಉರಿಯುವುದಿಲ್ಲ, ಕಾರಣ ತಿಳಿಸಿ. ಸೊ 13ರಲ್ಲಿ ಎ ಮತ್ತು ಬಿ 2 ಪ್ರಶ್ನೆ ಇದೆ, 2ಕ್ಕೂ ಉತ್ತರನ ಬರೀಬೇಕು. ಸೊ 4 ಅಂಕ ಸಿಗುತ್ತೆ. ಸೂತ್ರವನ್ನು ನೋಡೋಣ. ಸೊ 13ರಲ್ಲಿ ಎ ಪ್ರಶ್ನೆಗೆ ಉತ್ತರ. ಎ ಮತ್ತು ಬಿ ವಸ್ತುಗಳನ್ನು ವಾಹಕವಾಗಿ ಬಳಸಬಹುದು, ಏಕೆಂದರೆ ಅವುಗಳ ರೋಧಶೀಲತೆ ಕಡಿಮೆಯಾಗಿದ್ದು ಉತ್ತಮ ವಾಹಕಗಳಾಗಿವೆ. ಸಿ ವಸ್ತುವನ್ನು ಅವಾಹಕವಾಗಿ ಬಳಸಬಹುದು, ಏಕೆಂದರೆ ಅದರ ರೋಧಶೀಲತೆ ಹೆಚ್ಚಾಗಿದೆ. ಎ ಮತ್ತು ಬಿ ವಸ್ತುಗಳ ವಾಹಕವಾಗಿ ಬಳಸಬೇಕು, ಏಕೆಂದರೆ ರೋಧಶೀಲತೆ ಕಡಿಮೆಯಾಗಿದ್ದು ಉತ್ತಮ ವಾಹಕವಾಗಿದೆ. ಸಿ ವಸ್ತು ಅವಾಹಕವಾಗಿರೋದ್ರಿಂದ ಸೊ ಅದರ ರೋಧಶೀಲತೆ ಹೆಚ್ಚಾಗಿರುತ್ತೆ. ಬಿ ಪ್ರಶ್ನೆಗೆ ಉತ್ತರ. ಏಕೆಂದರೆ ಇದು ನೈಕ್ರೋಮ್ನಂತಹ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಯಾವುದು? ವಿದ್ಯುತ್ ಹೀಟರ್. ಇದು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರುತ್ತದೆ ಮತ್ತು ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳುತ್ತದೆ. ಹೆಚ್ಚುವರಿಯಾಗಿ ಹೀಟರನ್ನು ನಿಯಂತ್ರಿತ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಸೊ ರೀಸನ್ ಬರಿಬೇಕು ಯಾಕೆ ಅಂತ. ಸೊ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ, ಹೆಚ್ಚಿನ ತಾಪವನ್ನು ತಡೆದುಕೊಳ್ಳುತ್ತೆ, ಹೆಚ್ಚುವರಿಯಾಗಿ ಹೀಟರನ್ನು ನಿಯಂತ್ರಿತ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ಅದನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ರೀಸನ್ ಆಗಿದೆ ವಿದ್ಯಾರ್ಥಿಗಳು. ಸೊ ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಗುತ್ತೆ. ಇನ್ನು ಪಾರ್ಟ್ ಬಿ ಬಂದರೆ ರಸಾಯನಶಾಸ್ತ್ರ, ಕೆಮಿಸ್ಟ್ರಿ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. 6th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ. ಇಲ್ಲಿ ಸಹ 1 ಮಾರ್ಕಿಂದ 3 ಕ್ವಶನ್ ಇದೆ, ಟೋಟಲ್ 3 ಅಂಕ ಬರುತ್ತೆ. ಸೊ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. 14ನೇದು. ಕೆಳಗಿನವುಗಳಲ್ಲಿ ಒಂದು ಅಂತರುಷ್ಣಕ ಕ್ರಿಯೆ ಯಾವುದೆಂದರೆ? ಆಪ್ಷನ್ ಎ ನೈಸರ್ಗಿಕ ಅನಿಲದ ಉರಿಸುವಿಕೆ, ಆಪ್ಷನ್ ಬಿ ಜೈವಿಕ ವಸ್ತುಗಳ, ಆಪ್ಷನ್ ಸಿ ಜೈವಿಕ ವಸ್ತುಗಳ ವಿಘಟನೆ, ಆಪ್ಷನ್ ಬಿ ಸೀಸದ ನೈಟ್ರೇಟ್ ಕಾಸುವಿಕೆ, ಆಪ್ಷನ್ ಡಿ ಸಂಕೀರ್ಣ ಆಹಾರದ ವಿಭಜನೆ. ಸೊ ಇಲ್ಲಿ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಸೀಸದ ನೈಟ್ರೇಟ್ ಕಾಸುವಿಕೆ. ಸೊ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೀಸದ ನೈಟ್ರೇಟ್ನ ಕಾಸುವಿಕೆ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು 15ನೇ ಪ್ರಶ್ನೆಗೆ ಬರೋಣ. ಸೊ ಪ್ರಶ್ನೆ ಸಂಖ್ಯೆ 15. ನೈಟ್ರಿಕ್ ಆಮ್ಲದ ಧೂಮಕ್ಕೆ ಹಿಡಿದಾಗ ಬಣ್ಣವನ್ನು ಬದಲಿಸುವ ಲಿಟ್ಮಸ್ ಕಾಗದ. ಆಪ್ಷನ್ ಎ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ, ಆಪ್ಷನ್ ಬಿ ಒಣಗಿದ ನೀಲಿ ಲಿಟ್ಮಸ್ ಕಾಗದ, ಆಪ್ಷನ್ ಸಿ ಒದ್ದೆಯಾದ ಕೆಂಪು ಲಿಟ್ಮಸ್ ಕಾಗದ, ಆಪ್ಷನ್ ಡಿ ಒಣಗಿದ ಕೆಂಪು ಲಿಟ್ಮಸ್ ಕಾಗದ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ. 15ನೇ ಪ್ರಶ್ನೆಗೆ ಆಪ್ಷನ್ ಎ ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 16ನೇ ಪ್ರಶ್ನೆ ಏನಿದೆ? ಕಾಸಿದಾಗ ತಾಮ್ರದ ಪುಡಿಯು ಕಪ್ಪಾಗುವುದು ಏಕೆಂದರೆ? ತಾಮ್ರವು ಆಪ್ಷನ್ ಎ ದಹಿಸುವುದರಿಂದ, ಆಪ್ಷನ್ ಬಿ ತಾಮ್ರದ ಕಾರ್ಬೋನೇಟ್ ಆಗುವುದರಿಂದ, ಆಪ್ಷನ್ ಸಿ ಉತ್ಕರ್ಷಣಗೊಳ್ಳುವುದರಿಂದ, ಆಪ್ಷನ್ ಡಿ ಉಷ್ಣ ಹೀರಿಕೆಯಿಂದ. ಸೊ ಇಲ್ಲಿ ಸರಿಯಾದ ಉತ್ತರ 16ನೇ ಪ್ರಶ್ನೆಗೆ ಸೊ ಆಪ್ಷನ್ ಸಿ ಉತ್ಕರ್ಷಣಗೊಳ್ಳುವುದರಿಂದ ಇದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಇನ್ನು 5th 6th 7th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಸೊ ಇಲ್ಲಿ ಸಹ 3 ಪ್ರಶ್ನೆ 1 ಅಂಕದ್ದು, ಟೋಟಲ್ 3 ಅಂಕ ಬರುತ್ತೆ. 17ನೇ ಪ್ರಶ್ನೆ. ಕ್ಷಾರಗಳು ಎಂದರೇನು? ಕ್ಷಾರಗಳು ಎಂದರೇನು? ಸೊ ಉತ್ತರ ಜಲ ವಿಲೀನಗೊಳ್ಳಬಲ್ಲ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು. ಅಂದರೆ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಕರೀತಾರೆ. ಆ ರೀತಿನಾದರೂ ಬರಿಬೋದು. ಇಲ್ಲ ಜಲ ವಿಲೀನಗೊಳ್ಳಬಲ್ಲ
ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು. ಆ ರೀತಿಯಾದರೂ ನೀವು ಬರಿಬೋದು. ಸೊ 18ನೇ ಪ್ರಶ್ನೆ, ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಇಡುವುದು ಒಂದು ಉತ್ತಮ ಅಭ್ಯಾಸ ಏಕೆ? ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಇಡಬೇಕು, ಇದೊಂದು ಉತ್ತಮ ಅಭ್ಯಾಸ ಏಕೆ ಅಂತ ಇದೆ. ಸೊ 18ನೇ ಪ್ರಶ್ನೆಗೆ ಉತ್ತರ, ಗಾಳಿಯಲ್ಲಿನ ಆಮ್ಲಜನಕದ ಸಂಪರ್ಕದಿಂದ ಉತ್ಕರ್ಷಣಗೊಂಡು ಕಮಟುವಿಕೆಯನ್ನು ತಪ್ಪಿಸಲು. ಅಂದರೆ ಗಾಳಿ ಇದ್ದರೆ ಅಲ್ಲಿ ಆಮ್ಲಜನಕ ಹೆಚ್ಚಾಗಿರುತ್ತೆ, ಅದರ ಸಂಪರ್ಕದಿಂದ ಉತ್ಕರ್ಷಣೆ ಆಗಿ ಆಹಾರ ಕಮಟುವಿಕೆ ಆಗುತ್ತೆ. ಅದನ್ನು ತಪ್ಪಿಸಲಿಕ್ಕೆ ನಾವು ಗಾಳಿಯನ್ನು ಏನು ಮಾಡಬೇಕು, ಗಾಳಿಯಿಂದ ದೂರವಿಡಬೇಕು ವಸ್ತುವನ್ನು. ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ವಸ್ತುಗಳನ್ನು ಇಡಬೇಕು, ಆಹಾರ ಪದಾರ್ಥಗಳನ್ನು. ಇನ್ನು 19ನೇ ಪ್ರಶ್ನೆ, ದಂತ ವೈದ್ಯರು ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ನ ಬಳಕೆಯನ್ನು ಶಿಫಾರಸು ಮಾಡುತ್ತಾರೆ ಏಕೆ? ಸೊ ಆನ್ಸರ್, ಏಕೆಂದರೆ ಬಾಯಿಯಲ್ಲಿ ಉತ್ಪತ್ತಿಯಾದ ಆಮ್ಲವನ್ನು ತಟಸ್ಥೀಕರಣಗೊಳಿಸಿ ಹಲ್ಲಿನ ಸವೆತವನ್ನು ತಡೆಗಟ್ಟಲಿಕ್ಕೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಬಾಯಿಯಲ್ಲಿ ಆ್ಯಸಿಡ್ ಇರುತ್ತೆ, ಅದನ್ನು ತಟಸ್ಥೀಕರಣ ಮಾಡಲಿಕ್ಕೆ ಬೇಸಿರ್ತಕ್ಕಂಥ ಪೇಸ್ಟನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡಾಕ್ಟರು ಇದನ್ನು ರೆಫರ್ ಮಾಡ್ತಾರೆ. ಇನ್ನು 8th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಇಲ್ಲಿ 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 6 ಅಂಕ. ಸೊ 20ನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ. ಎ, BaCl2 plus H2SO4 implies BaSO4 plus HCl. B, Al plus CuCl2 implies AlCl3 plus Cu. ಅಥವಾ ಕೆಳಗಿನ ಹೇಳಿಕೆಯನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ಸಮೀಕರಣವನ್ನು ಸರಿದೂಗಿಸಿ. ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡುತ್ತದೆ. ಸೊ 20ನೇ ಕ್ವಶನಲ್ಲಿ 2 ಕ್ವಶನ್ ಇದೆ, ಯಾವುದಾದ್ರೂ ಒಂದನ್ನು ಬರೀಬೇಕು. ಈ 2 ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 20ರಲ್ಲಿ ಹೇಗೆ, BaCl2 plus H2SO4 implies BaSO4 plus 2 times HCl. ಇಲ್ಲಿ 2 ಸೇರಿಸಿದ್ರೆ ನಮಗೆ ಇಲ್ಲಿ 1 ಅಂಕ ಸಿಕ್ಬಿಡುತ್ತೆ. ಇಲ್ಲಿ 2ನೇ ಇಕ್ವೇಷನಲ್ಲಿ 2, 3 ಸೇರಿಸಿದ್ರೆ ಸಮೀಕರಣ ಬ್ಯಾಲೆನ್ಸ್ ಆಗುತ್ತೆ. 2 times Al plus 3 times CuCl2 implies 2 times AlCl3 plus 3Cu. ಸೊ ಇದು 20ರಲ್ಲಿ ಎ, ಬಿ ಒಂದು ಪ್ರಶ್ನೆಗೆ ಉತ್ತರ. ಅಥವಾ ಪ್ರಶ್ನೆಗೆ H2S plus O2 implies H2O plus SO2. 2 times H2S plus 3 times O2 implies 2 times H2O plus 2 times SO2. ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಇನ್ನು 21ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಚಿತ್ರವನ್ನು ಗಮನಿಸಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ. 2 ಚಿತ್ರ ಇದೆ. ಸೊ ಈ ಚಿತ್ರದಲ್ಲಿ HCl ದ್ರಾವಣ ಇದೆ, ಈ ಚಿತ್ರದಲ್ಲಿ ಸಕ್ಕರೆಯ ದ್ರಾವಣ ಇದೆ. ಸೊ ಬ್ಯಾಟ್ರಿ ಮತ್ತು ಬಲ್ಬನ್ನು ಕನೆಕ್ಟ್ ಮಾಡಿದ್ದಾರೆ. ಜೋಡಣೆ 1, ಜೋಡಣೆ 2. ಯಾವ ಜೋಡಣೆಯಲ್ಲಿ ಬಲ್ಬ್ ಉರಿಯುತ್ತದೆ, ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅಂತ ಇದೆ. ಸೊ ಇದರಲ್ಲಿ ಬಲ್ಬ್ ಉರಿಯುತ್ತೋ, ಇದರಲ್ಲಿ ಬಲ್ಬ್ ಉರಿಯುತ್ತೆ ಅಂತ ಕೇಳಿದರೆ, ಸೊ ಡೈರೆಕ್ಟ್ಲಿ ನಾವು ಹೇಳ್ಬೋದು HCl ದ್ರಾವಣದಲ್ಲಿ ಬಲ್ಬ್ ಉರಿಯುತ್ತೆ ಅಂತ ಹೇಳ್ಬೋದು. ಯಾಕೆ ಬಲ್ಬ್ ಉರಿಯುತ್ತೆ ಅಂದರೆ ಇಲ್ಲಿ H+ ಅಯಾನುಗಳು ವಿಭಜನೆ ಆಗುತ್ತೆ. ಸೊ ಸಕ್ಕರೆ ದ್ರಾವಣದಲ್ಲಿ H+ ಅಯಾನುಗಳ ವಿಭಜನೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ವಿದ್ಯುತ್ ಹರಿಯಲ್ಲ, ಇಲ್ಲಿ ವಿದ್ಯುತ್ ಬಲ್ಬ್ ಆನ್ ಆಗಲ್ಲ. ಸೊ ಇಲ್ಲಿ ವಿದ್ಯುತ್ ಬಲ್ಬ್ ಆನ್ ಆಗುತ್ತೆ ಅಂತ ಬರೀಬೇಕಾಗುತ್ತೆ. ಸೊ ಹಾಗಾದರೆ 21ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. ಜೋಡಣೆ 1ರಲ್ಲಿ ಬಲ್ಬ್ ಉರಿಯುತ್ತದೆ ಏಕೆಂದರೆ H+ ಅಯಾನುಗಳು ವಿಭಜನೆಯಾಗುತ್ತವೆ ಅಂತ. ಹಾಗಾದರೆ ಅಥವಾ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಆನ್ಸರ್ ನೋಡೋಣ. 22ನೇ ಪ್ರಶ್ನೆ. 21ರಲ್ಲಿ ಅಥವಾ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸೊ ಇಲ್ಲಿ X, Y ಪ್ಲಸ್ ಮೈನಸ್, ಇಲ್ಲಿ ಬ್ರೈನ್ ದ್ರಾವಣ, ಸೊ ಇಲ್ಲಿ Z. ಮೇಲಿನ ಚಿತ್ರದಲ್ಲಿರುವ X, Y ಮತ್ತು Zಗಳನ್ನು ಹೆಸರಿಸಿ. X ಅಂದ್ರೇನು, Y ಅಂದ್ರೇನು, Z ಅಂದ್ರೇನು ಬರಿಬೇಕು. ಬಿ, ಅರಳಿದ ಸುಣ್ಣದೊಂದಿಗೆ Xನ ವರ್ತನೆಯಿಂದ ಉಂಟಾಗುವ ಉತ್ಪನ್ನವನ್ನು ಹೆಸರಿಸಿ. ಸೊ ಇಲ್ಲಿ X ಏನಿದೆ ಅಂತ ನೋಡಬೇಕು, ಇದರ ಜೊತೆಗೆ ಅರಳಿದ ಸುಣ್ಣವನ್ನು ಬೆರೆಸಿದಾಗ ಏನು ಉತ್ಪನ್ನ ಬರುತ್ತೆ ಅನ್ನೋದನ್ನು ಬರಿಬೇಕು. ಸೊ 2 ಕ್ವಶನ್ ಇದೆ, ಸೊ ಅದಕ್ಕೆ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಏನಿದೆ ಅಂತ ನೋಡೋಣ. X, Y, Z ಅಂದ್ರೇನು, ಅರಳಿದ ಸುಣ್ಣವನ್ನು ಬೆರೆಸಿದಾಗ ಏನಾಗುತ್ತೆ ಅಂತ ನೋಡೋಣ. ಸೊ X ಅಂದರೆ ಕ್ಲೋರಿನ್, Y ಅಂದರೆ ಹೈಡ್ರೋಜನ್, Z ಅಂದರೆ ಸೋಡಿಯಂ. ಸೊ
ಸೋಡಿಯಂ ಹೈಡ್ರಾಕ್ಸೈಡ್ NaOH. X ಅಂದರೆ ಕ್ಲೋರಿನ್, Y ಅಂದರೆ ಹೈಡ್ರೋಜನ್, Z ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ NaOH. ಸೊ ಎರಡನೇದಕ್ಕೆ ಏನಾಗುತ್ತೆ, ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ಇದು CaOCl2 ಅಂತ ಅದು ರಾಸಾಯನಿಕ ಸಮೀಕರಣ ಆಗಿದೆ. ಇನ್ನು 22ನೇ ಪ್ರಶ್ನೆಗೆ ಬರೋಣ. ರಾಸಾಯನಿಕ ಬದಲಾವಣೆಯನ್ನು ಪ್ರಾಯೋಗಿಕವಾಗಿ ತೋರಿಸುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೀರು, ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ P ಉಂಟಾಗುತ್ತದೆ. Pಯ ಮೇಲೆ ಇಂಗಾಲದ ಡೈಆಕ್ಸೈಡನ್ನು ಹಾಯಿಸಿದಾಗ Q ಲವಣವು ಉಂಟಾಗುತ್ತದೆ. P ಮತ್ತು Qಗಳನ್ನು ಹೆಸರಿಸಿ. Q ಉತ್ಪನ್ನವನ್ನು ಕಾಸಿದಾಗ ಏನಾಗುತ್ತದೆ? ಸೊ ಈ ಪ್ರಶ್ನೆಗೆ ಉತ್ತರ ಹೀಗಿದೆ. ಸೊ ಎ P ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH, Q ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಬಿಗೆ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ CaO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2 ಆಗಿ ವಿಭಜನೆಗೊಳ್ಳುತ್ತದೆ. ಸೊ ಇದು 22ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 9ನೇ ಮೇನೆಗೆ ಬರೋಣ. ಸೊ 9ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ 3 ಅಂಕದ 3 ಪ್ರಶ್ನೆ ಇದೆ, ಟೋಟಲ್ 9 ಅಂಕ ಬರುತ್ತೆ. ಸೊ 23ನೇ ಪ್ರಶ್ನೆ ಏನಿದೆ, ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಸತುವಿನ ಚೂರುಗಳು ಮತ್ತು ನಿರ್ಗಮನಾಳವನ್ನು ಗುರುತಿಸಿ ಅಂತ ಇದೆ. ಸೊ 23ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. ಸೊ ಇಲ್ಲಿ ಪ್ರನಾಳ ಇದೆ, ಈ ಪ್ರನಾಳದ ಬಗ್ಗೆ ಸತುವಿನ ಚೂರುಗಳಿದೆ. ಸೊ ಇದು ನಿರ್ಗಮನಾಳ ಇದೆ. ಸೊ ಇಲ್ಲಿ ವಾಟರ್ ಇದೆ. ಸೊ ಇದು 23ನೇ ಪ್ರಶ್ನೆಗೆ ಉತ್ತರ. ಚಿತ್ರ ಬರೆದ್ರೆ 1 ಅಂಕ, ಇದಕ್ಕೆ 1 ಅಂಕ, ಇದಕ್ಕೆ 1 ಅಂಕ, ಟೋಟಲ್ 3 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ನಾನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆಗೆ. 24ನೇ ಪ್ರಶ್ನೆ ಏನಿದೆ, ಎ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು? ಬಿ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಯಾನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೆಸರಿಸಿ ಅಂತ ಇದೆ. ಸೊ 24ಕ್ಕೆ ಎ ಮತ್ತು ಬಿ 2 ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡೋಣ. ಎ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವಪ್ಪ ಅಂದರೆ ಸ್ಥಿತಿ ಬದಲಾವಣೆ, ಬಿ ಬಣ್ಣದಲ್ಲಿ ಬದಲಾವಣೆ, ಸಿ ಅನಿಲದ ಬಿಡುಗಡೆ, ಡಿ ತಾಪದಲ್ಲಿ ಬದಲಾವಣೆ. ಸೊ ಇಷ್ಟು ಬದಲಾವಣೆಗಳು ಆಗುತ್ತೆ ಅಂತ. ಇನ್ನು ಬಿ ಪ್ರಶ್ನೆಗೆ ಕ್ಯಾಥೋಡಲ್ಲಿ ಹೈಡ್ರೋಜನ್ ಇರುತ್ತೆ H2 ಪ್ಲಸ್ ಆ್ಯನೋಡಲ್ಲಿ ಆಕ್ಸಿಜನ್ ಇರುತ್ತೆ O2 ಇರುತ್ತೆ. ಸೊ ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 25ನೇ ಪ್ರಶ್ನೆಗೆ ಬರೋಣ. ಜೇನುನೊಣವು ಕುಟುಕಿದ ಭಾಗಗಳಿಗೆ ಅಡಿಗೆ ಸೋಡಾದ ಲೇಪನವು ತತ್ಕ್ಷಣದ ಪರಿಹಾರವಾಗಿದೆ, ಹೇಗೆ ವಿವರಿಸಿ? ಜೇನುನೊಣ ಕಡಿದಾಗ ನಾವು ಅಡಿಗೆ ಸೋಡಾನ ಹಾಕಬೇಕು, ಲೇಪನ ಮಾಡಬೇಕು. ಯಾಕೆ ಅಂತ ಕೇಳ್ತಾರೆ. ಸೊ ಜೇನುನೊಣದಲ್ಲಿ ಆ್ಯಸಿಡ್ ಇರುತ್ತೆ, ಅಡಿಗೆ ಸೋಡಾ ಬೇಸ್ ಆಗಿರೋದ್ರಿಂದ ಸೊ ತಟಸ್ಥ ಆಗುತ್ತೆ, ಹಾಗಾಗಿ ಅದನ್ನ ಬರೀಬೇಕಾಗುತ್ತೆ. ಮತ್ತು ಅಥವಾ ಅಂತ ಪ್ರಶ್ನೆ ಇದೆ, ಒಬ್ಬ ವಿದ್ಯಾರ್ಥಿಯು ABC ಮತ್ತು D ದ್ರಾವಣಗಳ pH ಅನ್ನು ಕ್ರಮವಾಗಿ 12, 3, 6 ಮತ್ತು 7 ಎಂದು ಪತ್ತೆ ಹಚ್ಚುತ್ತಾನೆ. ಈ ದ್ರಾವಣಗಳ ಸ್ವಭಾವವನ್ನು ಊಹಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ ಏಕೆಂದರೆ ಜೇನುನೊಣ ಕಡಿದಾಗ ಮೆಥನೋಯಿಕ್ ಆಮ್ಲ ಬಿಡುಗಡೆಯಾಗುತ್ತದೆ ಮತ್ತು ಹುರಿ ಮತ್ತು ನೋವು ಉಂಟಾಗುತ್ತದೆ. ಇದನ್ನು ತಟಸ್ಥಗೊಳಿಸಲು ಅಡಿಗೆ ಸೋಡಾ ಹಚ್ಚುವರು. ಇದು ನೋವು ಮತ್ತು ಹುರಿಯಿಂದ ಉಪಶಮನ ನೀಡುತ್ತದೆ. ನೆಕ್ಸ್ಟ್ ಅಥವಾ ಕ್ವಶನ್ ಇದೆ, ದ್ರಾವಣ ಎ ಪ್ರತ್ಯಾಮ್ಲವಾಗಿದೆ. ದ್ರಾವಣ ಬಿ ಮತ್ತು ಸಿ ದ್ರಾವಣಗಳು ಆಮ್ಲೀಯವಾಗಿದೆ. ದ್ರಾವಣ ಡಿ ತಟಸ್ಥವಾಗಿದೆ. ಏಕೆಂದರೆ pH 7ಕ್ಕಿಂತ ಕಡಿಮೆ ಇರುವ ದ್ರಾವಣ ಆಮ್ಲೀಯ, pH 7ಕ್ಕಿಂತ ಹೆಚ್ಚು ಇರುವ ದ್ರಾವಣ ಪ್ರತ್ಯಾಮ್ಲೀಯ, pH 7ಕ್ಕೆ ಸಮ ಇರುವ ದ್ರಾವಣ ತಟಸ್ಥವಾಗಿರುತ್ತದೆ. ಸೊ ಇದಿಷ್ಟು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 10ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಒಂದು ಪ್ರಶ್ನೆ ಇದೆ, 4 ಅಂಕ, ಟೋಟಲ್ 4 ಅಂಕ ಈ ಮೇನಿಂದ ನಮಗೆ ಸಿಗುತ್ತೆ. ಸೊ ಒಂದು ಕಬ್ಬಿಣದ ಮೊಳೆಯನ್ನು
ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಬೇಕರ್ನಲ್ಲಿ ಮುಳುಗಿಸಲಾಗಿದೆ. ಕೆಲವು ನಿಮಿಷಗಳ ನಂತರ ಕಬ್ಬಿಣದ ಮಳೆಯ ಮೇಲೆ ಕಂದು ಬಣ್ಣದ ಲೇಪನವು ಉಂಟಾಗುತ್ತದೆ ಹಾಗೂ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ನೀಲಿ ಬಣ್ಣಕ್ಕೆ ಮಾಸುತ್ತದೆ. 1. ಈ ರಾಸಾಯನಿಕ ಕ್ರಿಯೆಯ ವಿಧಾನವನ್ನು ಹೆಸರಿಸಿ ಮತ್ತು ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಕಾರಣಗಳೇನು ಅಂತ ಬರಿಬೇಕು. ಸೊ ಹಾಗಾದರೆ 26ನೇ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆ ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ನಡೆಯುತ್ತೆ. ಸೊ ರಾಸಾಯನಿಕ ಕ್ರಿಯೆ ಸಮೀಕರಣ Fe + CuSO4 ಇಂಪ್ಲೈಸ್ FeSO4 + Cu ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿ ಅಂದರೆ ಬಿ ಪ್ರಶ್ನೆಗೆ ಉತ್ತರ, ಕಬ್ಬಿಣವು ತಾಮ್ರದ ಸಲ್ಫೇಟ್ನಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಕಬ್ಬಿಣ ಇರೋದು ತಾಮ್ರದ ಸಲ್ಫೇಟ್ನಲ್ಲಿನ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ದ್ರಾವಣವು ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಆಗಿ ಬದಲಾಗುತ್ತದೆ. ಸೊ ಇದು 26ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಭಾಗ ಸಿ ಜೀವ ವಿಜ್ಞಾನ ಬಯಾಲಜಿ. ಸೊ ಇದನ್ನು ಅಭ್ಯಾಸ ಮಾಡೋಣ. ಸೊ 11ನೇ ಮೇನೆ ಬರೋಣ. ಬಯಾಲಜಿಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಿದೆ. ಸೊ 2 ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಸೊ 27ನೇ ಪ್ರಶ್ನೆ, ಗ್ಲೂಕೋಸ್ ವಿಭಜನೆಗೊಂಡು ಪೈರುವೇಟ್ ಉಂಟಾಗುವುದು ಎ ಮೈಟೊಕಾಂಡ್ರಿಯಾದಲ್ಲಿ, ಬಿ ಈಸ್ಟ್ ಕೋಶಗಳಲ್ಲಿ, ಸಿ ಸ್ನಾಯು ಕೋಶಗಳಲ್ಲಿ, ಡಿ ಕೋಶರಸದಲ್ಲಿ. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಕೋಶರಸದಲ್ಲಿ. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಶರಸದಲ್ಲಿ ಆಗಿದೆ. ಇನ್ನು 28ನೇ ಪ್ರಶ್ನೆ, ಮಹಾಮಸ್ತಿಷ್ಕ ಆಲೋಚನೆ ಮೆಡುಲ್ಲಾ ಡ್ಯಾಶ್ ವಾಂತಿಯಾಗುವಿಕೆ, ಕಣ್ಣಿನ ಪಾಪೆಯ ಹಿಗ್ಗುವಿಕೆ, ವಾಸನೆಯ ಗ್ರಹಿಕೆ, ನೇರ ರೇಖೆಯಲ್ಲಿ ನಡೆಯುವುದು. ಸೊ ಇದಕ್ಕೆ ಆನ್ಸರ್ 28ಕ್ಕೆ ಆಪ್ಷನ್ ಎ ವಾಂತಿಯಾಗುವಿಕೆ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 12ನೇ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 29ನೇ ಪ್ರಶ್ನೆ ಹಾಗೂ 30 ಪ್ರಶ್ನೆ. ಸೊ ಇಲ್ಲಿ 2 ಪ್ರಶ್ನೆಗಳು 1 ಅಂಕದ್ದು, ಟೋಟಲ್ 2 ಪ್ರಶ್ನೆ 2 ಅಂಕ ಆಗುತ್ತೆ. ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರುತ್ತವೆ, ಆದರೆ ಅಭಿಧಮನಿಗಳು ಕವಾಟಗಳಿರುವ ತೆಳು ಭಿತ್ತಿಯನ್ನು ಹೊಂದಿವೆ, ಏಕೆ? ಸೊ ಉತ್ತರ, ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ. ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತವೆ. ಸೊ ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿ ಇರುವುದಿಲ್ಲ, ಬದಲಾಗಿ ಅವು ಕವಾಟಗಳನ್ನು ಹೊಂದಿವೆ. ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತವೆ. ಇದು 29ನೇ ಪ್ರಶ್ನೆಗೆ ಉತ್ತರ ಆಗಿದೆ. 30, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸೊ ಇದು ನರಕೋಶದ ಚಿತ್ರ. ಸೊ ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಸಂಗಮ ಬಿಂದುವಿನ ಪ್ರಾಮುಖ್ಯತೆ ಏನು? ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತ ನಾವು ಬರಿಬೇಕು. ಎಕ್ಸ್ ಸಂಗಮ ಬಿಂದುವಿನ ಪ್ರಾಮುಖ್ಯತೆ. ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಎಕ್ಸ್ ಸಂಗಮ ಬಿಂದುವು ಏನು ಮಾಡುತ್ತೆ, ಮಾಹಿತಿಯನ್ನು ಗ್ರಹಿಸುತ್ತದೆ. ನಾವು ಏನಾದರೂ ಮಾಹಿತಿಯನ್ನು ಮಾಡಿದರೆ ಆ ಮಾಹಿತಿಯನ್ನು ಗ್ರಹಣೆ ಮಾಡ್ತಕ್ಕಂಥ ಕೆಲಸ ಈ ಒಂದು ಎಕ್ಸ್ ಸಂಗಮ ಬಿಂದು ಮಾಡುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ 31ನೇ ಪ್ರಶ್ನೆ ಬರೋಣ. ಹದಿಮೂರನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ಟೋಟಲ್ 3 ಕ್ವಶನು, 1 ಕ್ವಶನಿಗೆ 2 ಅಂಕ, ಟೋಟಲ್ 6 ಅಂಕ ಇದೆ. 31ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನಿನ ಪ್ರಾಮುಖ್ಯತೆಯನ್ನು ತಿಳಿಸಿ ಮತ್ತು ಈ ಹಾರ್ಮೋನ್ನ ಕಡಿಮೆ ಸ್ರವಿಕೆಯಿಂದ ಉಂಟಾಗುವ ಪರಿಣಾಮವನ್ನು ತಿಳಿಸಿ ಅಂತ ಇದೆ. ಹಾಗಾದರೆ 31ನೇ ಪ್ರಶ್ನೆಗೆ ಉತ್ತರ ಏನಿದೆ ನೋಡೋಣ. ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸುತ್ತೆ. ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ. ಸೊ ಇದರ ಕೊರತೆಯಿಂದ ಚಯಾಪಚಯ ಕ್ರಿಯೆಯ ವೇಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದು 31ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 32ನೇ ಪ್ರಶ್ನೆಗೆ ಬರೋಣ.
ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ನನ ಕೋಶವನ್ನು ಗುರುತಿಸಿ. ನೆಫ್ರಾನ್ ರಚನೆಯ ಚಿತ್ರ ಬರೀಬೇಕು ಮತ್ತು ಬೌಮನ್ನನ ಕೋಶವನ್ನು ಗುರುತು ಮಾಡಬೇಕು. ಸೊ ಈ ಚಿತ್ರ ಹೇಗೆ ಬರಬೇಕು, ಅದರಲ್ಲಿ ಒಂದೇ ಕೇಳಿದ್ರೆ ಬೌಮನ್ನ ಕೋಶ ಅಂತೇಳಿ. ಸೊ ಅದನ್ನು ನೋಡೋಣ. ಸೊ 32ನೇ ಪ್ರಶ್ನೆಗೆ ಉತ್ತರ. ಸೊ ಇದು ನೆಫ್ರಾನ್ ಚಿತ್ರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಅವ್ರು ಕೇಳಿರೋದು ಬೌಮನ್ನನ ಕೋಶ, ಇದು ಒಂದನ್ನೇ ಗುರುತು ಮಾಡಬೇಕು. ಇದು ಬೌಮನ್ನನ ಕೋಶ ಆಗಿದೆ. ಹಾಗಾದರೆ ಇವೆಲ್ಲ ಗುರುತು ಮಾಡೋ ಅವಶ್ಯಕತೆ ಇಲ್ಲ, ಚಿತ್ರವನ್ನು ಪೂರ್ತಿ ಕಂಪ್ಲೀಟಾಗಿ ಬರೀಬೇಕು. ಚಿತ್ರ ಬರೆದು ಬೌಮನ್ನ ಕೋಶ ಬರೀರಿ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಬೌಮನ್ನ ಕೋಶ ಬಿಟ್ಟು ಗ್ಲಾಮರುಲಸ್ ಗುರುತು ಮಾಡಿ ಅಂತ ಕೇಳಿದ್ರೆ ಇದನ್ನ ಬರೀಬೇಕಾಗುತ್ತೆ. ನೆಫ್ರಾನ್ನ ಕೊಳವೆಯ ಆಕಾರದ ಭಾಗ ಅಂದರೆ ಇದನ್ನು ಬರೀಬೇಕಾಗುತ್ತೆ. ಸಂಗ್ರಾಹಕದ ನಾಳ ಇದು. ರೀನಲ್ ಅಭಿಧಮನಿಯ ಕವಲು, ಸೊ ಇದು ಲೋಮನಾಳಗಳು. ಇದು ರೀನಲ್ ಅಪಧಮನಿ, ಸೊ ಇದು ರೀನಲ್ ಅಪಧಮನಿಯ ಕವಲು. ಸೊ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಭಾಗ ಕೇಳ್ಬೋದು ಅಥವಾ ಎರಡು ಭಾಗನ ಕೇಳ್ಬೋದು. ಸೊ ನೀವು ಎಲ್ಲ ಭಾಗಗಳನ್ನು ನೆನ್ಪಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ. ಸೊ 33ನೇ ಪ್ರಶ್ನೆ ಏನಿದೆ? ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಬೆಳವಣಿಗೆಯನ್ನು ಆಧರಿಸಿದ ಸ್ವತಂತ್ರ ಚಲನೆಯು ಹೇಗೆ ಉಂಟಾಗುತ್ತದೆ ವಿವರಿಸಿ. ಅಥವಾ ಕುಂಡದಲ್ಲಿರುವ ಹುರುಳಿ ಸಸ್ಯವನ್ನು ಸ್ವಲ್ಪವೇ ತೆರೆದ ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಈ ಸಸ್ಯದಲ್ಲಿ 3 ಅಥವಾ 4 ದಿನಗಳ ನಂತರ ಗಮನಿಸಬಹುದಾದ ಬದಲಾವಣೆಗಳು ಏನು? ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ. 2 ಪ್ರಶ್ನೆ ಇದೆ, ಎರಡರಲ್ಲಿ ಯಾವುದಾದ್ರು ಒಂದಕ್ಕೆ ಉತ್ತರನ ಬರೀಬೇಕಾಗುತ್ತೆ. ಸೊ ಪ್ರಶ್ನೆಗೆ ಉತ್ತರ ನೋಡೋಣ. 33ನೇ ಪ್ರಶ್ನೆಗೆ ಉತ್ತರ ಏನಿದೆ ಅಂತ. ಸ್ವತಂತ್ರ ಚಲನೆ ಸಸ್ಯದ ಯಾವ ಭಾಗವು ನಿಖರವಾಗಿ ಸ್ಪರ್ಶಿಸಲ್ಪಟ್ಟಿದೆ ಮತ್ತು ಯಾವ ಭಾಗವು ನಿಜವಾಗಿ ಚಲಿಸಿದೆ ಎಂಬುದನ್ನು ಯೋಚಿಸಿದರೆ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗುತ್ತದೆ. ಉದಾಹರಣೆ, ಮುಟ್ಟಿದರ ಮುನಿ ಸಸ್ಯದಲ್ಲಿ ಸ್ಪರ್ಶ ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿ ಎಲೆಗಳನ್ನು ಮುಚ್ಚುವುದು. ಸೊ ಇದು 33ರಲ್ಲಿ ಫಸ್ಟ್ ಕ್ವಶನಿಗೆ. ಇನ್ನು ಅಥವಾ ಕ್ವಶನಿಗೆ, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಸಸ್ಯದ ಒಂದು ಭಾಗದ ಚಲನೆಯಾಗಿರುವುದು ಕಂಡುಬರುತ್ತದೆ. ಬೆಳಕಿಗೆ ಪ್ರತಿಕ್ರಿಯೆಯಾಗಿ, ಸೊ ಬೀಜ ಹಾಕಿದಾಗ ಅದು ಬೆಳೀತಾ ಬರುತ್ತೆ. ಸಸ್ಯದ ಯಾವ ಕಡೆಗೆ? ಬೆಳಕಿನ ಕಡೆಗೆ ಸಸ್ಯ ಬೆಳೀತಾ ಹೋಗುತ್ತೆ. ಬಹಳ ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ನಮಗೆ ಕಾಣುತ್ತೆ. ಇದು 33ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು 14ನೇ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ 3 ಕ್ವಶನ್ ಇದೆ, 3 ಅಂಕ, ಟೋಟಲ್ 9 ಅಂಕ ಈ ಮೇನಿಂದ. ಸೊ 34ನೇ ಪ್ರಶ್ನೆ. ಮಾನವನ ಹೃದಯದ ರಚನೆಯು ನಮ್ಮ ದೇಹದಲ್ಲಿ ಹೆಚ್ಚು ಆಕ್ಸಿಜನ್ನ ಪಡೆಯಲು ಮತ್ತು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸಲು ಪೂರಕವಾಗಿದೆ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿ ಅಂತ ಇದೆ. ಸೊ 34ನೇ ಪ್ರಶ್ನೆಗೆ ಏನು ಉತ್ತರ ಅಂತ ನೋಡೋಣ. ಮಾನವನ ಹೃದಯವು ಬಲ ಮತ್ತು ಎಡಗಳೆಂಬ 2 ಭಾಗಗಳನ್ನು ಹೊಂದಿದೆ. ಬಲಭಾಗದ ಹೃದಯವು ಆಕ್ಸಿಜನ್ ರಹಿತ ರಕ್ತವನ್ನು ಸ್ವೀಕರಿಸಿ ಶುದ್ಧೀಕರಣಕ್ಕಾಗಿ ಅದನ್ನು ಶ್ವಾಸಕೋಶಗಳಿಗೆ ಕಳಿಸುತ್ತದೆ. ಎಡಭಾಗದ ಹೃದಯವು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಸ್ವೀಕರಿಸಿ ರಕ್ತನಾಳಗಳ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಕಳಿಸುತ್ತದೆ. ಇದರಿಂದ ಶಕ್ತಿಯ ಉತ್ಪಾದನೆಗೆ ಸಾಕಷ್ಟು ಆಮ್ಲಜನಕ ಸರಬರಾಜಾಗುತ್ತದೆ. ಇದು 34ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 35ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಫಾನ್ಸ್ ಮತ್ತು ಅನುಮಸ್ತಿಷ್ಕವನ್ನು ಗುರುತಿಸಿ ಅಂತ ಇದೆ 35ನೇ ಪ್ರಶ್ನೆ. ಸೊ ಈಸಿಯಾಗಿದೆ ಚಿತ್ರ, ಸುಲಭವಾಗಿ 3 ಅಂಕ ನಿಮಗೆ ಸಿಗುತ್ತೆ. ಸೊ ಮಾನವನ ಮೆದುಳಿನ ಚಿತ್ರ, ಸೊ ಇದು ಫಾನ್ಸ್ ಆಗಿದೆ, ಸೊ ಇದು ಅನುಮಸ್ತಿಷ್ಕ ಆಗಿದೆ. ಸುಲಭವಾಗಿ ಚಿತ್ರವನ್ನು ಬರೀಬೋದು, ಹಾಗೆ ಸುಲಭವಾಗಿ ಗುರುತು ಸಹ ಮಾಡ್ಬೋದು ವಿದ್ಯಾರ್ಥಿಗಳೇ. ಇದು 35ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. 36. ಹಾವನ್ನು ನೋಡಿದ ತಕ್ಷಣ ನಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಜರುಗುವ ರಾಸಾಯನಿಕ ಸಹಭಾಗಿತ್ವವನ್ನು ವಿವರಿಸಿ. ಹಾವನ್ನು ನೋಡಿದ ತಕ್ಷಣ ನಮ್ಮ ಹೃದಯ ಬಡಿತ ಹೆಚ್ಚಾಗುತ್ತೆ. ಸೊ ಇಲ್ಲಿ ಏನು ಕ್ರಿಯೆ ಆಗುತ್ತೆ, ರಾಸಾಯನಿಕ ಕ್ರಿಯೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡೋಣ ಆನ್ಸರ್ನ. ಸೊ ಹಾವನ್ನು ಕಂಡಾಗ ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗುತ್ತದೆ.
ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ತರಣೆಗೊಳ್ಳುತ್ತದೆ. ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಾಂಗಗಳ ಮೇಲೆ ವರ್ತಿಸುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಜೀರ್ಣಾಂಗವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಶಗಳಿಗೆ ಹರಿಯುವ ರಕ್ತವು ಕಡಿಮೆಯಾಗಿ ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಪಕ್ಕೆಲುಬು ಸ್ನಾಯುಗಳ ಮತ್ತು ವಫೆಯ ಸಂಕುಚನಗಳಿಂದ ಉಸಿರಾಟದ ಗತಿಯೂ ಕೂಡ ಹೆಚ್ಚಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಇದು 36ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 37ನೇ ಪ್ರಶ್ನೆಗೆ ಬರೋಣ. 15ನೇ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 37ನೇದು ಎ. ಸಸ್ಯಗಳಲ್ಲಿ, ಇಲ್ಲಿ ಒಂದು ಕ್ವಶನ್ ಇದೆ, 4 ಅಂಕ, ಟೋಟಲ್ 4 ಅಂಕ. ಎ ಪ್ರಶ್ನೆ: ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ವಿವರಿಸಿ. ಬಿ. ಪತ್ರರಂಧ್ರಗಳಲ್ಲಿ ಕಾವಲು ಕೋಶಗಳ ಕಾರ್ಯವೇನು? ಸೊ ಅಥವಾ ಪ್ರಶ್ನೆ ಇದೆ. ಎ. ಮಾನವನ ಜೀರ್ಣಾಂಗವ್ಯೂಹದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವನ್ನು ತಿಳಿಸಿ. 1. ಲಾಲಾರಸದ ಅಮೈಲೇಸ್. 2. ಪೆಪ್ಸಿನ್. 3. ಟ್ರಿಪ್ಸಿನ್. ಬಿ. ಪರಿಕ್ರಮಣ ಚಲನೆ ಎಂದರೇನು? ಸೊ ಇಲ್ಲಿ 2 ಪ್ರಶ್ನೆಗಳಿದೆ. ಯಾವುದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಉತ್ತರ ಹೇಗಿದೆ 37ನೇ ಪ್ರಶ್ನೆಗೆ ನೋಡೋಣ. ಸೊ 37ನೇ ಪ್ರಶ್ನೆಗೆ ಉತ್ತರ ಹೇಗೆ: ಸಸ್ಯಗಳಲ್ಲಿ ಜರುಗುವ ವಿವಿಧ ವಿಸರ್ಜನಾ ತಂತ್ರಗಳು. ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ. ತ್ಯಾಜ್ಯಗಳನ್ನು ಎಲೆಗಳ ಮೂಲಕ ವಿಸರ್ಜಿಸುತ್ತದೆ. ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗಿ ನಂತರ ವಿಸರ್ಜಿಸಲ್ಪಡುತ್ತದೆ. ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತೇವೆ. ಹಾಗೆ ಬಿ. ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯವಾಗಿದೆ. ಮತ್ತೆ ಅಥವಾ ಪ್ರಶ್ನೆಗೆ ಉತ್ತರ ಇದೆ ಇಲ್ಲಿ. ಅಥವಾ ಅಮೈಲೇಸ್ ಪಿಷ್ಟವನ್ನು ಶರ್ಕರವಾಗಿ ವಿಭಜನೆ ಮಾಡುತ್ತೆ. ಪೆಪ್ಸಿನ್ ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳಾಗಿ ವಿಭಜನೆ ಮಾಡುತ್ತೆ. ನೆಕ್ಸ್ಟು ಟ್ರಿಪ್ಸಿನ್ ಪ್ರೋಟೀನ್ ವಿಭಜನೆ ಮಾಡುತ್ತೆ, ಟ್ರಿಪ್ಸಿನ್. ನೆಕ್ಸ್ಟ್ ಬಿ. ಜೀರ್ಣನಾಳದ ಒಳಸ್ತರೆಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ಈ ರೀತಿಯ ಚಲನೆಯನ್ನು ಪರಿಕ್ರಮಣ ಚಲನೆ ಎಂದು ಕರೆಯುತ್ತಾರೆ. ಸೊ ಇದಿಷ್ಟು 37ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇನ್ನು ಲಾಸ್ಟ್ ಕ್ವಶನ್ ಇದೆ, ಕೊನೆಯ ಪ್ರಶ್ನೆ, 5 ಅಂಕದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ 16ನೇ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. 38ನೇ ಪ್ರಶ್ನೆ: ಸಸ್ಯಗಳಲ್ಲಿ ಜರುಗುವ ಕೆಳಗಿನ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಎ. ಸೌರಶಕ್ತಿಯು ಆಹಾರವಾಗಿ ಪರಿವರ್ತನೆಯಾಗುವುದು. ಬಿ. ನೀರವಯವ ವಸ್ತು ಸ್ಥಾನಾಂತರಣದಲ್ಲಿ ಶೋಷಣಾ ಒತ್ತಡ ಉಂಟಾಗುವುದು. ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಆಹಾರ ವಸ್ತುಗಳ ಸ್ಥಾನಾಂತರಣ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಇದು 5 ಅಂಕದ ಒಂದು ಪ್ರಶ್ನೆಯಾಗಿದೆ. ಸೊ 38ಕ್ಕೆ ಎ ಪ್ರಶ್ನೆಗೆ ಉತ್ತರ: ಪರಿಸರದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಬಿ. ಬಾಷ್ಪ ವಿಸರ್ಜನೆಯಲ್ಲಿ ಜೀವಕೋಶದಿಂದ ಆವಿಯಾಗುವ ನೀರು ಒತ್ತಡವನ್ನು ಉಂಟು ಮಾಡುತ್ತದೆ. ಇದರಿಂದ ಶೋಷಣಾ ಒತ್ತಡ ಉಂಟಾಗುತ್ತದೆ. ಇನ್ನು ಸಿ. ಫ್ಲೋಯಂನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರಣವನ್ನು ಸಾಧಿಸಲಾಗುತ್ತದೆ. ಇದು ಅಂಗಾಂಶದ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಇದು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಂಗೆ ಅನುವು ಮಾಡಿಕೊಡುತ್ತದೆ. ಇದಿಷ್ಟು 38ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.